ಈಗ ದಿನೇಶ್ ಅವರೇ, ಈಗ ಸರ್ವೆ ಅನ್ನೋ ಒಂದು ವಿಷಯದಲ್ಲಿ ಬಂದಾಗ ರಾಜಕೀಯ ಪಕ್ಷಗಳು ಆತಂಕಾತೀತವಾಗೇನಿಲ್ಲ, ಆತಂಕದಿಂದ ದೂರ ಏನಿಲ್ಲ. ಒಬ್ಬರು ಸರ್ವೆ ಮಾಡಿದ್ರೆ ಇನ್ನೊಬ್ರಿಗೇನೋ ಆತಂಕ, ಅದರಲ್ಲೇನೋ ಸ್ಕೋರ್ ಮಾಡಿಬಿಡ್ತಾರೇನೋ, ನಮಗೆ ಹಿನ್ನಡೆ ಆಗುತ್ತೆ ಅನ್ನೋ ಒಂದು ತಕರಾರು ಇದ್ದೇ ಇದೆ. ಬಟ್ ಈಗ ಒಂದಷ್ಟು ವರದಿಗಳನ್ನಾಗಲೇ ವೆಂಕಟೇಶ್ ದೊಡ್ಡೇನವರು ಮೆನ್ಷನ್ ಮಾಡ್ತಾಯಿದ್ರು. ಈಗ ಹಾವನೂರು ಅವರಾಗಲಿ ಬೇರೆ ಬೇರೆಯವರಾಗಲಿ ಇವರೆಲ್ಲ ವರದಿಗಳು ಕೊಟ್ಟಾಗ ಕಾಕಾ ಕೇಳ್ಕರ್ ಮಾಡಿದಾಗಲಿ ಇದನ್ನೆಲ್ಲ ಯಾಕೆ ಜಾರಿ ಮಾಡಲಿಲ್ಲ ಇವರು ಅಂತ ಹೇಳಿ ಜಾರಿ ಮಾಡೋಕ್ಕೆ ಅವರು ಒಂದು ಹೆಜ್ಜೆ ಇಡ್ತಾ ಇದ್ದಾರೆ. ಇಲ್ಲಿ ನಾನು ಜಾರಿ ಮಾಡ್ತೀನಿ ಎನ್ನುವುದಷ್ಟೇ ಮೈಲೇಜ್ ತಿಂಗ ಇಲ್ಲಿ, ಅದಷ್ಟೇ ಅವ್ರಿಗೆ ಇಂಟ್ರೆಸ್ಟಿಂದ ಹೋಗ್ತಿದ್ರಪ್ಪ, ಇವ್ರು ಯಾಕೋ ಮಾಡೋಕ್ಕೆ ಬಿಡಲಿಲ್ಲ, ಅಷ್ಟೇ ಸಾಕ ಒಂದು ಪೊಲಿಟಿಕಲ್ ಪಾರ್ಟಿಗೆ. ಬೀಟ್ ಕಾಂತರಾಜು, ಬೀಟ್ ಜಯಪ್ರಕಾಶ್ ಹೆಗಡೆ, ಬೀಟ್ ನೆಕ್ಸ್ಟ್ XYZ ಹಿಂದುಳಿದ ವರ್ಗದ ಆಯೋಗ, ಆ ಒಂದು ಸ್ಕೋರ್ ಸಾಕು. ಇವ್ರಿಗೆ ಇಂಟ್ರೆಸ್ಟ್ ಇತ್ತು. ಈ ಸರ್ಕಾರ ಪಾಪ ಏನೋ ಮಾಡೋಕ್ಕೆ ಹೊರಟಿದ್ರು, BJP ಅವ್ರು ಬಿಡಲಿಲ್ಲ. ಅದ್ಯಾವುದು ಜಾರಿನೂ ಆಗಲ್ಲ. ಅದೇ ಒಂದೇ ಹಾವು ಒಂದೇ ಮುಂಗುಸಿ ಇರೋದು. ಒಂದು ಬುಟ್ಟಿ, ಒಂದು ಹಾವು, ಒಂದಿನೊಂದರ ಬುಟ್ಟಿಲಿ ಮುಂಗುಸಿ, ಎರಡು ಬುಟ್ಟಿಲಿ ಹಾವಾದ್ರೂ ಸತ್ತೋಗ್ಬಿಡುತ್ತೆ, ಮುಂಗುಸಿ ಸತ್ತೋಗ್ಬಿಡುತ್ತೆ. ನೆಕ್ಸ್ಟ್ ಎಲೆಕ್ಷನ್ಗೆ ನೆಕ್ಸ್ಟ್ ಬೇರೆ ಊರಲ್ಲಿ ಹಾವು ಮುಂಗುಸಿ ಫೈಟ್ ತೋರ್ಸೋಕ್ಕೆ ಆಗಲ್ವಲ್ಲ, ಅದಕ್ಕೆ ಅದಷ್ಟು ಬಿಡ್ತೀನಿ ಅವಳಲ್ಲ ನೋಡಿ, ಇವರು ಅಡ್ಡ ಮಾಡಿಬಿಟ್ರು ಇವರು. ಸರ್, ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದರೆ, ಎಲ್ಲ ಮುಂದುವರೆದ ದೇಶಗಳು ಮೂನ್ಗೆ ಹೋಗ್ತೀವಿ, ಮಾರ್ಸ್ಗೆ ಹೋಗ್ತೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಹೋಗ್ತೀವಿ, ಡ್ರೈವರ್ಲೆಸ್ ಕಾರ್ಗೆ ಹೋಗ್ತೀವಿ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನಾವಿನ್ನೂ ಜಾತಿಲ ಕಿತ್ತಾಡ್ತಾ ಇದ್ದೀವಿ. ನಾವು ಆಮ್ ಆದ್ಮಿ ಪಾರ್ಟಿಯವರು ದೆಹಲಿಲಿ ಮಾಡಿದಂಥ ಥಿಂಗ್ಸ್ಗಳನ್ನ ಇವತ್ತು ಇವ್ರು ಯಾರೂ ಮಾಡೋಕ್ಕೆ ರೆಡಿ ಇಲ್ಲ. ಯಾಕಂದರೆ ನಾವು ಸರ್ವರಿಗೂ ಶಿಕ್ಷಣ, ಸರ್ವರಿಗೂ ಆರೋಗ್ಯ, ಎಲ್ಲರಿಗೂ ಎಲೆಕ್ಟ್ರಿಸಿಟಿ, ವಾಟರ್, ಪ್ರತಿಯೊಂದನ್ನು ನಾವು ಎಲ್ರಿಗೂ ರೀಚ್ ಆಗೋ ಕಾನ್ಸೆಪ್ಟಲ್ಲಿ ಮಾಡ್ದೋ. ಇವತ್ತು ದೇಶದಲ್ಲಿ ಬೇಕಾಗಿರೋದೇ ಅದೇ, ಹೆಲ್ತು, ಎಜುಕೇಷನು, ಎಂಪ್ಲಾಯ್ಮೆಂಟು, ಕರಪ್ಷನ್ ಫ್ರೀ ಗೌರ್ನೆನ್ಸು ಆ್ಯಂಡ್ ಬೇಸಿಕ್ ಫೆಸಿಲಿಟಿ. ಇದನ್ನು ಯಾರೂ ಮಾಡ್ತಾಯಿಲ್ಲ. ಮತ್ತು ರಿಸರ್ವೇಷನಲ್ಲಿ ಕ್ರೀಮಿ ಲೇಯರು, ಇದನ್ನು ತರೋದಕ್ಕೆ ಇವ್ರಿಗೆ ಯಾರಿಗೂ ತಾಕತ್ತು ಇಲ್ಲ. ನಾನು ಹೇಳೋದು, ಇವತ್ತು ಸಿದ್ದರಾಮಯ್ಯನವರು ಅವ್ರದ್ದೇನೋ ಇಂಟರ್ನಲ್ ಸರ್ವೆ ಒಂದು 115 ಕಾನ್ಸ್ಟಿಟ್ಯೂನ್ಸಿಲಿ 5 ಮತಗಳೇ ನಿರ್ಣಾಯಕ ಅನ್ನೋದು ಅವ್ರಿಗೆ ಮನಸ್ಥಿತಿಗೆ ಬಂದುಬಿಟ್ಟಿದೆ. ಅದನ್ನು ಪ್ರೂವ್ ಮಾಡ್ಕೋಬೇಕು ಈಗ ಅರ್ಜೆಂಟಾಗಿ. ಅವರು ಪ್ರೂವ್ ಮಾಡಿಕೊಂಡು ಅವರ ನಾಯಕತ್ವವನ್ನು ಮೇಲ್ ತಗೊಬರಬೇಕು. ಅದು ನಡೀತಾ ಇದೆ ಹೊರತು ಈ ದೇಶದಲ್ಲಿ ಇವತ್ತು ಎಲ್ಲ ವರ್ಗನೂ ಮೇಲೆತ್ತೀವಿ. ಇವತ್ತು ಇವ್ರು ಹೇಳಿದ್ರಲ್ಲ, ನಾವು ಪ್ರತಿಯೊಬ್ಬ ಕಡೆಯ ವ್ಯಕ್ತಿಗೆ ತಲುಪಿಸ್ಬಿಡ್ತೀವಿ, ಏನೂ ಇಲ್ಲ, ಮಣ್ಣು ಇಲ್ಲ, ಮಷೀನು ಇಲ್ಲ. ಇವತ್ತೊಂದು ಸರ್ಕಾರಿ ಕಚೇರಿಗಳಿಗೆ ಹೋಗಿ ಅಲ್ಲಿ ನಾಯಿ ಥರ ಅಲಿಬೇಕು. ಲಂಚಗಳು ಇವತ್ತು ಎಷ್ಟಾಗಿದೆ ಗೊತ್ತಾ? 500,000ಗಳಿಲ್ಲ, ಲಕ್ಷಗಳಿಗೆ ಹೋಗಿದೆ. ಇವತ್ತು ಇವ್ರು ಏನು ಈ ಜಾತಿ ಸರ್ವೆ ಅದು ಇದು ಏನೇನೋ ಮಾಡಿ ದೇಶ ಉದ್ಧಾರ ಮಾಡೋದು ಬೇಕಿಲ್ಲ. ಕರಪ್ಷನ್ ಫ್ರೀ ಗವರ್ನೆನ್ಸ್ ಕೊಟ್ಟುಬಿಟ್ರೆ ಅದೇ ದೊಡ್ಡ ಉದ್ಧಾರ ಆಗ್ಬಿಡುತ್ತೆ. ಇವತ್ತು ಹಳ್ಳಿ ಕಡೆ ರೋಡ್ಗಳು ಮಾಡಿದ್ರಲ್ಲ ನೀವು, ಯಾಕೆ ಡೆಲ್ಲಿ ಜನ ನಿಮ್ ನಾಚೆ ಹಾಕ್ಬಿಟ್ರು ಅಂತ? ಇದೇ ವಾಸ್ತವ. ರಾಜಕೀಯ ವಾಸ್ತವಗಳು ಬೇರೆ, ರಾಜಕೀಯ ವಾಸ್ತವಗಳೇ ಬೇರೆ, ಆದರ್ಶಗಳೇ ಬೇರೆ. ಅಲ್ಲಿ ಕಾಂಗ್ರೆಸ್ BJP ಒಂದಾಯ್ತು ಈ ಸಲ. ಅವರು ನಾರ್ಮಲ್ ಶತ್ರುಗಳಾಗ್ಲಿಲ್ಲ, ಹಿತಶತ್ರುಗಳಾದ್ರು. ವೋಟ್ ಚೋರಿನೂ ನಡೀತು. ನಮ್ಮ ನಾಯಕರುಗಳನ್ನ ತಗೊಂಡೋಗಿ 2 ವರ್ಷ 3 ವರ್ಷ ಟಿಂಟೆಡ್ ಮಾಡಿ ಜೈಲಲ್ಲಿ ಇಟ್ರು. ಇವತ್ತಾಯ್ತು ಮನೀಶ್ ಸತ್ಯೇಂದ್ರ ಜೈನ್ ಏನಾಯ್ತು, ಕೇಸು ಖುಲಾಸೆ ಆಯ್ತು. ಹೆಂಗಾಗ್ಬಿಡ್ತು? ಹಂಗಾಗಿದ್ರೆ ಅವ್ರ ಮೇಲೆ ತಂದ ಆಪಾದನೆಗಳು. ಅಂದ್ರೆ ಇವರು ಏಜೆನ್ಸಿಗಳನ್ನು ಮಿಸ್ಯೂಸ್ ಮಾಡ್ಕೊಂಡ್ರು BJP ಅವರು. ಕಾಂಗ್ರೆಸ್ ಅವರು BJP ಅವ್ರ ಜೊತೆ ಟೈ ಅಪ್ ಆದ್ರು, ಹೊಂದಾಣಿಕೆ ಮಾಡ್ಕೊಂಡ್ರು, ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ರು. ಕಾಂಗ್ರೆಸ್ ಅವ್ರದ್ದು ಒಂದೇ, ನನ್ ಒಂದ್ಕೊಂಡು ಹೋದ್ರೆ ಪರವಾಗಿಲ್ಲ, ಅವ್ರದ್ದು 2 ಕಣ್ಣು ಹೋಗ್ಬೇಕು. ಒಂದು ಸೀಟು ಗೆಲ್ಲಿಲ್ಲ ಡೆಲ್ಲಿಲಿ ಅವರು, ಕಾಂಗ್ರೆಸ್ ಅವರು. ಈ ಪರಿಸ್ಥಿತಿಯಿಂದ ಈ ದೇಶ ಪಕ್ಷದವರಿಗೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡುವ ನೈತಿಕತೆ ಇಲ್ಲ. ಹೌದು, ಇಡೀ ಭ್ರಷ್ಟಾಚಾರದ ಬಗ್ಗೆ ಮಾತಾಡುವ ನೈತಿಕತೆ ಇಲ್ಲ. ತನ್ನ ಸ್ವಂತ ಮುಖ್ಯಮಂತ್ರಿಗೆ ಜೈಲ್ ಪಾಲಾಗಿದ್ದಾರೆ, ಇಡೀ ಕ್ಯಾಬಿನೆಟ್ ಜೈಲ್ಗೆ ಹೋಗಿ ಕೂತಿದೆ. ಇದೇ ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀನಿ ಅಂತ ಅಲ್ಲಿ ಜಂತರ್ ಮಂತರಲ್ಲಿ ಮತ್ತೆ ರಾಮಲೀಲಾ ಮೈದಾನದಲ್ಲಿ ಕೂತ್ಕೊಂಡು ಬೆಳಗಿನ ಸಂಜೆ ತನಕ ಜನರಿಗೆ ಮಂಕ್ ಬೂದಿ ಎರಚಿ, ಜನರಿಗೆ ತಪ್ಪು ಅಡ್ಡದಾರಿ ಹಿಡಿಸಿ ಅಧಿಕಾರ ಹಿಡಿದ್ರು. ಅಧಿಕಾರ ಏನು ಕೆಲಸನೇ ಮಾಡಿಲ್ಲ ಅಂತ ಹೇಳ್ತಾರೆ ಕಾಶಪ್ಪ ಅವರು. ಕೆಲಸ ಮಾಡಿದಿದ್ರೆ ಏನಕ್ಕೆ ಅಧಿಕಾರ ಕಳ್ಕೊಂಡ್ರು? ಕೆಲಸ ಮಾಡಿದಿದ್ರೆ ಏನಕ್ಕೆ ಅಧಿಕಾರ ಕಳ್ಕೊಂಡು ಡೆಲ್ಲಿಲಿ ಏನ್ ಮಾಡ್ತೀರ? ಕಡ್ದಿ ಪಂಜಾಬಲ್ಲಿ ನಯಾ ಪೈಸಾ ಕೆಲಸ ಮಾಡ್ತಾ ಇಲ್ಲ. ಪಂಜಾಬ್ ಮುಳುಗ್ ಕೂತಿದೆ. ಪ್ರಧಾನ ಮಂತ್ರಿನ ಕೇಂದ್ರ ಸರ್ಕಾರನ ಒಂದು ಆಲ್ ಪಾರ್ಟಿ ಮೀಟಿಂಗ್ ಕರ್ಕೊಂಡು ಹೋಗ್ಬಿಟ್ಟು ಒಂದು ಮೆಮೊರಾಂಡಮ್ ಸಬ್ಮಿಟ್ ಮಾಡ್ಬಿಟ್ಟು, ಸ್ವಾಮಿ ನಮ್ಮ ರಾಜ್ಯ ಮುಳುಗಿದೆ, ನಮ್ಮ ಪಂಜಾಬ್ ಮುಳುಗಿದೆ, ಒಂದು ಸ್ಪೆಷಲ್ ಪ್ಯಾಕೇಜ್ ನ ಅನೌನ್ಸ್ ಮಾಡಿ ಅಂತ ಕೇಳೋ ಒಂದು ನೈತಿಕತೆ, ಕೇಳೋ ಒಂದು ಬದ್ಧತೆ ಆಮ್ ಆದ್ಮಿ ಪಾರ್ಟಿಗಿಲ್ಲ. ಏನಿದ್ರು ತಿರುಗಬೇಕು, ಎಲೆಕ್ಷನ್ ಮಾಡ್ಬೇಕು ಅಷ್ಟೇ. ಜನರ ದುಡ್ಡನ್ನ ಹೆಂಗ್ ಹೊಡಿಬೇಕು. ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟ್ ಸರ್, ಆಮ್ ಆದ್ಮಿ ಪಕ್ಷಕ್ಕೆ ಒಂದು 7ನೇ ತಾರೀಕು ಡೆಡ್ಲೈನ್ ಬಂದ್ಬಿಟ್ಟು 7ನೇ ತಾರೀಕು ಕೊಟ್ಬಿಡ್ತೀರಾ ನೀವು ರಿಪೋರ್ಟ್ ನೋಡಿ. ನಾವು ಯಾವ ಜಾತಿ ಅವರು ಆರ್ಥಿಕವಾಗಿ ಹೆಂಗಿದ್ದಾರೆ, ಶೈಕ್ಷಣಿಕವಾಗಿ ಯಾವ ತರ ಇದ್ದಾರೆ ನೋಡಿ, ಜಿಲ್ಲೆ, ತಾಲೂಕು, ಹಳ್ಳಿ, ಊರು, ಗ್ರಾಮ, ಕೆರೆ ಕಟ್ಟೆ, ಸೌಲಭ್ಯ, ರಸ್ತೆ ಎಲ್ಲ ಹೇಳ್ಬಿಡ್ತೀರಿ ಇದ್ರಲ್ಲಿ ನೀವು. ಸ್ಟಡಿ ಮಾಡಿ ಒಂದು ರಿಪೋರ್ಟು
ಅವ್ರಿಗೆ ಹೋಗುತ್ತೆ, ಹಿಂದುಳಿದ ವರ್ಗಕ್ಕೆ ಆಯೋಗಕ್ಕೆ ಹೋಗುತ್ತೆ. ಅವರು ಸ್ಟಡಿ ಮಾಡಿ ಗೌರ್ಮೆಂಟಿಗೆ ಪ್ರೆಸೆಂಟ್ ಮಾಡ್ತಾರೆ. ಕ್ಯಾಬಿನೆಟ್ಟು ಮುಂದಿನ ದಿನಗಳಲ್ಲಿ ಅಕ್ಸೆಪ್ಟ್ ಮಾಡಿಬಿಟ್ಟು ಏನೇನು ಯೋಜನೆ ರೂಪಿಸ್ಬೇಕೋ ಅವೆಲ್ಲ ಮಾಡೇ ಮಾಡ್ತೇವೆ. ನಾವು ಜನಕ್ಕೆ ವಾಗ್ದಾನ ನೀಡಿದ್ದೀವಿ, ನಾವು ಶೈಕ್ಷಣಿಕ ಸಾಮಾಜಿಕ ಸರ್ವೆ ಮಾಡೇ ಮಾಡ್ತೀವಿ, ಅದರಲ್ಲಿ ಎರಡು ಮಾತಿಲ್ಲ. ಯಾಕೋ ಅದು ನಮ್ಮ ಬದ್ಧತೆ. ಆನ್ ರೆಕಾರ್ಡ್ ಮಾತಾಡ್ತಿದ್ದೀನಿ ವೆಂಕಟೇಶ್ ದೊಡ್ಡೇರಿ, ಆನ್ ರೆಕಾರ್ಡ್. ಇದೇ ಕಾಂತರಾಜು ಅವರು ನಾನು ಹಿಂದೆ ಒಂದು ಚಾನಲಲ್ಲಿದ್ದಾಗ ಇದೇ ಥರ ಒಂದು ಡಿಬೇಟಲ್ಲಿ ಬಂದಿದ್ದರು. ಈ ವರದಿ ನಾನು ಜಾರಿ ಮಾಡೇ ಮಾಡ್ತೀನಿ ಅಂತ ಹೇಳಿದರು. ನೀವು ಇದನ್ನು ಟೇಬಲ್ ಮಾಡಲ್ಲ ಸರ್ ಅಂತ ನಾನು ಅವತ್ತು ಹೇಳಿದ್ದೆ ಅವರಿಗೆ. ನೀವು ಈ ವರದಿ ಟೇಬಲ್ ಮಾಡಲ್ಲ ಅಂತ ಹೇಳಿದ್ದೆ, ಟೇಬಲ್ ಮಾಡಲಿಲ್ಲ ಅವರು. ನೋಡಿ, ಕಾಂಗ್ರೆಸ್ನವ್ರಿಗೆ ಈ ಹಿಂದುಳಿದ ವರ್ಗದ ಸಬ್ಜೆಕ್ಟ್ ಬಗ್ಗೆ ಸಬ್ಜೆಕ್ಟ್ ನಾನು ಹೇಳ್ತಿರೋದು. ಈಗ ನಾನು ಯಾರನ್ನೋ ಪಡ್ಕೊಂಡ್ರೆ ಇನ್ಯಾರನ್ನೋ ಕಳ್ಕೊಳ್ತೀರಿ ಇದರಲ್ಲಿ ಅಂತ. ಸಿದ್ದರಾಮಯ್ಯನವರು ಮೊದಲಷ್ಟು ಬಲ್ಲಾಢ್ಯರಾಗಿಲ್ಲ. ಅವ್ರಿಗಿದ್ದಂಥ ಮೊದಲಿದ್ದಂಥ ಬದ್ಧತೆ ಈಗ ಅಷ್ಟು ಬದ್ಧತೆ ಕಡಿಮೆ ಆಗಿದೆ. ಸೊ ಹಾಗಾಗಿ ಅವರು ಯಾವಾಗ ಕಷ್ಟಕ್ಕೆ ಹೋಗ್ತಾರೆ ಅವಾಗ ಈ ಹಿಂದುಳಿದ ವರ್ಗ ಇಂದ ತೀರಿಸ್ಕೊಂಡು ಬರ್ತಾರೆ ಅಂತ ಅವ್ರ ಮೇಲೆ ಒಂದು ಅಪವಾದ ಇದೆ. ಸೊ ಹಾಗಾಗಿ ಇದೊಂದು ಅವ್ರಿಗೆ ಇರ್ತಕ್ಕಂಥ ಒಂದು ಬದ್ಧತೆಯಲ್ಲಿ ಇರ್ತಕ್ಕಂಥ ಒಂದು ಕೆಲಸ ಟೈಮ್ಗೂ ಒಂದು ಮುಂದುವರಿಸಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಇದನ್ನ ಒಂದು ಜಾತಿ ಸಮೀಕ್ಷೆ ಮಾಡೋಕ್ಕೆ ಅವ್ರು ಪ್ರಯತ್ನ ಮಾಡ್ತಿದ್ದಾರೆ ಅಷ್ಟೇ. ಕಾಂಗ್ರೆಸ್ನವ್ರಿಗೆ ಯಾವುದೇ ಒಂದು ಬದ್ಧತೆ ಇಲ್ಲ ಇದ್ರ ಬಗ್ಗೆ. ಬದ್ಧತೆ ಇದ್ರೆ ಕಾಂತರಾಜ್ ವರದಿನ ಅಕ್ಸೆಪ್ಟ್ ಮಾಡ್ತಿದ್ರು. ಥ್ಯಾಂಕ್ ಯು ವೆಂಕಟೇಶ್ ದೊಡ್ಡೇರಿ ಸರ್. ಥ್ಯಾಂಕ್ ಯು ಕಶ್ಯಪ್ ಅವರು. ಥ್ಯಾಂಕ್ ಯು ದಿನೇಶ್ ಅವರೇ ಅವರೇ. ನೋಡೋಣ, ಈ ಒಂದು ವಿಚಾರದಲ್ಲಿ ಇದು ಬರೀ ರಾಜಕೀಯ ಸ್ಟಂಟ್ಗಳಾಗದೇ ಇರಲಿ ಇಂಥ ಕೆಲಸಗಳು. ಕಾರಣ ಇಂಥ ವರದಿಗಳನ್ನು ನಂಬಿಕೊಂಡು ಅಪಾರ ಜನಸ್ತೋಮ ಇರುತ್ತೆ. ಏನೂ ಆಗುತ್ತೆ ಅಂಥೇಳಿ ಬರೀ ರಾಜಕೀಯವಾಗಿ ಅಲ್ಲದೆ ಈ ಬಾರಿಯಾದರೂ ಇಂಥ ವರದಿಗಳು ವಸ್ತುನಿಷ್ಠವಾಗಿ ನಡೆದು ಸಮಾಜದ ಕಟ್ಟಕಡೆಯ ವ್ಯಕ್ತಿ ಯಾವುದೇ ಕ್ಯಾಸ್ಟವನಾಗಿರಲಿ, ಅವನ ಕಷ್ಟದಲ್ಲಿದ್ದರೆ ಅವನ ನೆರವಿಗೆ ಸರ್ಕಾರ ಬರಲಿ